ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಘೋರ ಪಾಪಿಯಾದ ನಾನು ನಿಮ್ಮಿಂದ ದೂರ ಹೋದಾಗ ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿಯಾದರೂ ನನ್ನ ಬಿಡಲೇ ಇಲ್ಲ యేసయ్య. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿಯಾದರೂ ನನ್ನ ಬಿಡಲೇ ಇಲ್ಲ యేసయ్య. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 51. ಇದು ಎಲ್ಲರಿಗೂ ಚಿರಪರಿಚಿತವಾದ ಕೀರ್ತನೆ, ಹೌದಲ್ವಾ? ಪಶ್ಚಾತ್ತಾಪ ಪೂರಿತ ಪ್ರಾರ್ಥನೆ. ದಾವೀದ ಅರಸನು ಬೆತ್ಷೆಬೆಯೊಟ್ಟಿಗೆ ವ್ಯಭಿಚಾರದ ಪಾಪ ಮಾಡಿ ದೇವರ ವಿರುದ್ಧ ದ್ರೋಹ ಮಾಡಿ ಆತನು ಅದನ್ನು ಮರೆಮಾಡಿದ್ದ ಸಮಯದಲ್ಲಿ ದೇವರು ನಾತಾನ್ ಪ್ರವಾದಿಯನ್ನು ಕಳುಹಿಸಿ ಅವನ ಪಾಪವನ್ನು ಅರಿವು ಮೂಡಿಸಿದಾಗ ಅವನು ಪಶ್ಚಾತ್ತಾಪ ಪಟ್ಟು ಮಾಡಿದಂಥ ಒಂದು ಅದ್ಭುತಕರವಾದ ಪ್ರಾರ್ಥನೆ. ಇಂದಿಗೂ ಸಹ ನಾವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ ಸಮಯದಲ್ಲೆಲ್ಲ ದೇವರ ಹತ್ತಿರ ಓಡಿ ಬಂದಾಗ ಈ ಕೀರ್ತನೆಯನ್ನು ಹೇಳಿ ಪ್ರಾರ್ಥಿಸುವಾಗ ನಮಗೆ ಎಷ್ಟೋ ಬಿಡುಗಡೆ ಆಗುತ್ತದೆ. ಯಾತಕ್ಕಾಗಿ ನಾವು ಕೀರ್ತನೆಗಳ ಧ್ಯಾನವನ್ನು ಮಾಡತೊಡಗಿದ್ದೆವು? ಪ್ರಕಟಣೆ ಗ್ರಂಥವನ್ನೇ ಮುಗಿಸಿದ್ದೇವೆ ನಾವು, ಹೌದಲ್ವಾ? ಯಾಕೆಂದರೆ ಪ್ರಭು ಯೇಸು ಸ್ವಾಮಿ ಓಲಿವ್ ತೋಪಿನ ಗುಡ್ಡದಲ್ಲಿ ಹೋಗಿ ದೇವರೊಟ್ಟಿಗೆ ಪ್ರಾರ್ಥಿಸುವಾಗ ಅವರು ಪವಿತ್ರ ಗ್ರಂಥದಲ್ಲಿರುವ ಕೀರ್ತನೆಗಳನ್ನು ಹಾಡುತ್ತಾ ಕೀರ್ತನೆಗಳನ್ನು ಹೇಳುತ್ತಾ ಪ್ರಾರ್ಥಿಸುತ್ತಿದ್ದರು ಎಂಬುದನ್ನು ನಾವು ನೋಡ್ತೇವೆ. ಆದ ಕಾರಣ ನಾವು ಕೀರ್ತನೆಗಳ ಕುರಿತು ಸ್ವಲ್ಪ ಹೆಚ್ಚಾದ ಒಂದು ಅಧ್ಯಯನ ಅಥವಾ ಸ್ಟಡಿ ಅದನ್ನು ನಾವು ಸಹ ಓದೋಣ ಅನ್ನೋ ಒಂದು ಚಾಪ್ಟರ್ ಬೈ ಚಾಪ್ಟರ್ ಅನ್ನುವ ರೀತಿಯಲ್ಲಿ ದೇವರ ದಯೆ, ದೇವರ ಕೃಪೆ. ಕೀರ್ತನೆ 50 ಮುಗಿಸಿ 51ಕ್ಕೆ ಕಾಲಿಟ್ಟಿದ್ದೇವೆ. ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ಸಹಕಾರಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಮೀಡಿಯಾ ಮಿನಿಸ್ಟ್ರಿಗಾಗಿ ಮತ್ತು ನನಗಾಗಿ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನನ್ನನ್ನು ಸಹ ನೀವು ನೆನಪಿಗೆ ತಂದುಕೊಂಡು ಪ್ರಾರ್ಥನೆ ಮಾಡಿ. ಕೃಪಾಳು ದೇವ ಕರುಣಿಸು ನನ್ನನ್ನು, ಕರುಣಾನಿಧಿ ಅಳಿಸೆನ್ನ ದೋಷವನು. ದೇವರು ಕರುಣಾಮಯಿ, ಕರುಣೆಯುಳ್ಳ ದೇವರು. ಅವರು ಪಾಪವನ್ನು ದ್ವೇಷಿಸುತ್ತಾರೆ, ಆದರೆ ಪಶ್ಚಾತ್ತಾಪ ಪಡುವ ಪಾಪಿಗಳನ್ನು ಪ್ರೀತಿಸುತ್ತಾರೆ ಎಂಬುದು ನಮ್ಮ ಮನಸ್ಸಿನಲ್ಲಿಡಬೇಕು. ಪ್ರವಾದಿ ಯೆಶಾಯನ ಗ್ರಂಥ 57ನೇ ಅಧ್ಯಾಯ ವಚನ 15ರಲ್ಲಿ ಇವತ್ತು ನಾವು ಪಾಪ ಮಾಡಿದ್ದೇವೆ ಎಂದು ಆ ಪಾಪದಲ್ಲಿ ಕೊರಗುವುದು ಬೇಡ. ಪಾಪ ಮಾಡಿದ ಸಮಯದಲ್ಲಿ ನಮಗೊಂದು ನೆನಪಿರಲಿ, ದೇವರು ನಮ್ಮನ್ನು ಕ್ಷಮಿಸುವವರಾಗಿದ್ದಾರೆ. ಅದಕ್ಕಾಗಿ 1 ಯೋಹನ್ನ 2ನೇ ಅಧ್ಯಾಯ ವಚನ 1 ಮತ್ತು 2ರಲ್ಲಿ ಯೋಹನ್ನರು ಪ್ರೀತಿ 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 ದೇವರ ಪ್ರೀತಿಯನ್ನು ಬರೆದಂಥ ಒಂದು ಯೋಹನ್ನರು ಹೇಳ್ತಾರೆ, ಮಗನೇ, ನಾವು ಯಾರು ಪಾಪ ಮಾಡಬಾರದೆಂದೇ ನಾನು ಇದನ್ನೆಲ್ಲ ನಿಮಗೆ ಬರೆಯುತ್ತಿದ್ದೇನೆ. ಒಂದೊಮ್ಮೆ ನೀನು ಪಾಪ ಮಾಡಿದ್ದೀಯೋ ಭಯಪಡಬೇಡ. ನಮ್ಮ ಪಾಪಗಳಿಗಾಗಿ ಮಾತ್ರವಲ್ಲ, ಇಡೀ ಲೋಕದ ಪಾಪಗಳನ್ನು ಪರಿಹರಿಸಲು ನಮ್ಮ ಪರವಾಗಿ ವಾದಿಸುವ ವಕೀಲರು, ರಕ್ಷಕನಾದ ಪ್ರಭು ಯೇಸು ನಮಗಿದ್ದಾರೆ. ಪಾಪ ಮಾಡಿರುವೆಯೋ, ಎದ್ದು ಯೇಸುವಿನ ಬಳಿ ಬಾ. ಆತನ ಕರುಣೆ, ಆತನ ರಕ್ತ ನಮ್ಮ ಸಕಲ ಪಾಪಾಪರಾಧಗಳನ್ನು ತೊಳೆದು ಶುದ್ಧೀಕರಿಸಿ ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡುತ್ತದೆ. ಅಮೇನ್. ನನ್ನ ಯೇಸು ನನ್ನ ರಕ್ಷಕ, ಅಮೇನ್ ಎಂದು ಬರೆಯುವ. ಟೈಪ್ ಮಾಡಿ ಅಮೇನ್ ಎಂದು ಹೇಳೋಣ. ಯೆಶಾಯ 57 ವಚನ 15. ಪರಮ ಪವಿತ್ರನು, ಶಾಶ್ವತ ಲೋಕದ ನಿತ್ಯ ನಿವಾಸಿಯಾದ ಮಹೋನ್ನತನ ಮಾತಿದು. ಉನ್ನತವಾದ ಪವಿತ್ರಾಲಯದಲ್ಲಿ ವಾಸಿಸುವವನು ನಾನು, ಆದರೂ ಪಶ್ಚಾತ್ತಾಪ ಪಡುವ ದೀನ ಮನದೊಂದಿಗೆ ನಾನಿದ್ದೇನೆ. ಇಲ್ಲಿ ದಾವೀದ ಅರಸ ದೇವರ ಸನ್ನಿಧಾನದಲ್ಲಿ ಗೋಳಾಡ್ತಾನೆ. ಪಾಪ ಮಾಡಿಬಿಟ್ಟ, ಗೊತ್ತು ಪಾಪ ಮಾಡಬಾರದೆಂದು ದೇವರ ಸನ್ನಿಧಾನದಲ್ಲಿ ಗೋಳಾಡ್ತಾನೆ. ಪಾಪವನ್ನು ನಾನು ದ್ವೇಷಿಸುತ್ತೇನೆ, ಆದರೆ ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಡುವ. ಅದಕ್ಕಾಗಿ ಆ ಪಶ್ಚಾತ್ತಾಪದ ಹೃದಯ ನಮ್ಮೊಬ್ಬೊಬ್ಬರಲ್ಲಿ ದೇವರು ಅನುಗ್ರಹಿಸಲಿ. ಪಶ್ಚಾತ್ತಾಪ ಪಡುವ ದೀನ ಮನದೊಂದಿಗೆ ನಾನಿದ್ದೇನೆ. ದೀನನ ಆತ್ಮವನ್ನು, ಪಶ್ಚಾತ್ತಾಪ ಪಡುವ ಮನಸ್ಸನ್ನು ಉಜ್ಜೀವನಗೊಳಿಸುತ್ತೇನೆ. ಸೊ ಪಾಪ ಮಾಡಿದರೂ ನಾನೇನು ಪಾಪ ಮಾಡಿಲ್ಲ ಎಂದು ಕಠಿಣ ಹೃದಯ ನಮಗೆ ಬೇಡ. ಆದ ಮತ್ತು ಹವ್ವಳನ್ನು ಕರೆದು ಕೇಳುವಾಗ, ಹೌದು ನಾನು ತಪ್ಪು ಮಾಡಿಬಿಟ್ಟೆ ಎಂದರೆ ದೇವರ ಕರುಣೆಗೆ ಪಾತ್ರರಾಗುತ್ತಿದ್ದರು. ಆದರೆ ಅವರು ಹಾವು ನನಗೆ ವಂಚಿಸಿತು, ಅವ್ವಳು ನನಗೆ ವಂಚಿಸಿದನೆಂದು ಆ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕ್ತಾ ಅವರು ಹೋದರು. ಪಾಪವನ್ನು ಮುಚ್ಚಿಟ್ಟುಕೊಂಡರೆ ದೇವರ ಕರುಣೆ ಸಿಗುವುದಿಲ್ಲ. ಬದಲಿಗೆ ಸ್ವಾಮಿ ನಾನು ಪಾಪ ಮಾಡಿ ಬಂದಿದ್ದೇನೆ ಎಂದು ಪಾಪಗಳನ್ನು ಒಪ್ಪಿಕೊಂಡರೆ ಅವನು ದೇವರ ಕರುಣೆಗೆ ಪಾತ್ರರಾಗುತ್ತಾರೆ.
ತೊಳೆ ಪೂರ್ತಿಯಾಗಿ ಪಾಪದಿಂದ ನನ್ನನ್ನು ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನು. ಇವತ್ತು ನಾವು ಸಹ ಕೇಳಬೇಕಾಗಿದೆ. ಯಾಕಂದರೆ ಇದು ದಾವಿದ ಮಾಡಿದ ಪಾಪ ಕೀರ್ತನೆ ಅಲ್ವಾ ಅಂತಲ್ಲ. ನಾವು ಸಹ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಪಾಪದಲ್ಲಿ ಎಡವಿ ಬೀಳುತ್ತೇವೆ. ನಮ್ಮಲ್ಲಿ ಪಾಪ ಇಲ್ಲ ಎಂದು ಹೇಳಿಕೊಂಡರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಂಡ ಹಾಗೆ. ನೀತಿವಂತನು ಸಹ ದಿನಕ್ಕೆ 7 ಬಾರಿ ಬಿದ್ದು ಹೋಗುತ್ತಾನೆ. ಅಂಥವರನ್ನು ಸಹ ದೇವರು ಮೇಲೆ ಕೆತ್ತುವಾಗ ನಾವು ಇನ್ನೆಷ್ಟು ಮಾತ್ರದವರು. ಅದಕ್ಕೆ ಯೇಸು ಪಾದಗಳನ್ನು ತೊಳೆಯುವ ಸಮಯದಲ್ಲಿ ಯೋಹನ 13ನೇ ಅಧ್ಯಾಯದಲ್ಲಿ ಪೇತ್ರ ಹೇಳ್ತಾನೆ, ಸ್ವಾಮಿ ನೀವು ನನ್ನ ಕಾಲುಗಳನ್ನು ತೊಳೆಯುವುದೇ ಎಂದಿಗೂ ಕೂಡದು. ಆಗ ಯೇಸು ಹೇಳುತ್ತಾರೆ, ನೀನು ನನ್ನಿಂದ ತೊಳೆಸಿಕೊಳ್ಳದಿದ್ದರೆ ನನ್ನೊಡನೆ ಸ್ವರ್ಗೀಯ ಸ್ವಾಸ್ಥ್ಯದಲ್ಲಿ ನಿನಗೆ ಪಾಲಿಲ್ಲ. ಯೇಸು ರಕ್ತದಿಂದ ಮಾತ್ರ ನಮ್ಮ ಪಾಪಗಳು ಶುದ್ಧೀಕರಿಸಲ್ಪಡುತ್ತದೆ. ಆಗ ಪೇತ್ರ ಹೇಳ್ತಾನೆ, ಯೇಸುವೇ ನನ್ನ ಕಾಲುಗಳನ್ನು ಮಾತ್ರವಲ್ಲ ನನ್ನ ಇಡೀ ಶರೀರವನ್ನು ತೊಳೆಯಿರಿ ಎಂಬುದಾಗಿ. ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡಿ. ಸೊ ಪಾಪಗಳನ್ನು ಒಪ್ಪಿಕೊಳ್ಳುವವನು ಧನ್ಯನು, ಭಾಗ್ಯವಂತನು. ಯಾರ ಪಾಪಗಳು ಪರಿಹರಿಸಲ್ಪಟ್ಟಿದೆಯೋ ಅವರು ಇನ್ನೂ ಭಾಗ್ಯವಂತರು. ಹೌದು ದೇವಾ, ನಿನಗೆ ದ್ರೋಹವೆಸಗಿದೆ, ನಿನ್ನ ಕಣ್ಣಿಗೆ ಕೆಟ್ಟದುದನ್ನೇ ಮಾಡಿದೆ. ನಿನ್ನ ಕಣ್ಣಿಗೆ ಅಂದರೆ ಇಬ್ರಿಯ 4:13 ನಾವು ನೋಡ್ತೇವೆ, ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ಕಣ್ಣಿಗೆ ಮರೆಯಾದುದು ಯಾವುದೂ ಇಲ್ಲ. ಸಿರಾಕ 23:19 10,000 ಸೂರ್ಯನಿಗಿಂತಲೂ ಹೊಳಪಾದ ಕಣ್ಣುಗಳು, ಪ್ರಜ್ವಲಿಸುವ ಬೆಂಕಿಯ ಕೆಂಡಗಳು, ಆತನ ಕಣ್ಣಿಗೆ ಮರೆಯಾದುದು ಯಾವುದೂ ಇಲ್ಲ. ದೇವರ ಸನ್ನಿಧಾನದಲ್ಲಿ ನಾವು ನಗ್ನರಷ್ಟೇ. ಅದರ ಬದಲು ಯೇಸುವೇ ನಾನಿಂಥ ಪಾಪ ಮಾಡಿದ್ದೇನೆ ಎಂದು ಒಪ್ಪಿಕೊಂಡರೆ ಅದು ಉತ್ತಮವಾದುದು. ನಾ ಜನಿಸಿದ ಪಾಪ ಪಂಕದಲ್ಲೇ, ದ್ರೋಹಿನ ಮಾತೃ ಗರ್ಭದಿಂದಲೇ. ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತಿ, ಅಂತರ್ಯದಲ್ಲಿ ಜ್ಞಾನವನ್ನು ಉದಯಗೊಳಿಸುತ್ತಿ. ದೇವರು ಮುಖವನ್ನು ನೋಡುವುದಿಲ್ಲ, ಮನುಷ್ಯನು ಮುಖವನ್ನು ನೋಡುತ್ತಾನೆ. ದೇವರು ನಮ್ಮ ಅಂತರಂಗ ಹೃದಯವನ್ನು, ಅಂತರಂಗ ಏನು, ಯಾರ ಕಣ್ಣಿಗೂ ಕಾಣಿಸದೆ ಮುಚ್ಚಿಟ್ಟುಕೊಂಡಿರುವಂಥದ್ದು. ಆದರೆ ನಮ್ಮ ಅಂತರಂಗ ದೇವರ ಮುಂದೆ ಬಹಿರಂಗ. ಮತ್ತಾಯ 15:9-10 ಪ್ರಭು ಯೇಸು ನುಡಿದರು, ನೀವು ಪಾತ್ರೆಯ ಹೊರಭಾಗವನ್ನು ಚೆನ್ನಾಗಿ ಉಜ್ಜುತ್ತೀರಿ ನಿಜ, ಆದರೆ ಒಳಭಾಗ ಕಲುಷಿತವಾಗಿದೆ. ನಿಮ್ಮ ಈ ಪಾತ್ರೆ ಎಂಬ ಶರೀರ, ಈ ಶರೀರದ ಹೊರಭಾಗವನ್ನು ಸ್ನಾನ, ಸೆಂಟು, ಸೋಪು ಏನೆಲ್ಲ ಹಾಕಿ ತೊಳಿತೀರಾ ನಿಜ, ಅದು ತಳತಳ ಅಂತ ಹೊರಭಾಗ ಒಳಿತಾ ಇರಬಹುದು. ಆದರೆ ಒಳಭಾಗ ಹೃದಯ, ನಮ್ಮ ಅಂತರಂಗ ಅದು ಶುದ್ಧವಾಗಬೇಕು. ಅಲ್ಲಿದೆ ಕೋಪ, ದ್ವೇಷ, ಹಗೆತನ, ಸಿಟ್ಟು, ಸಿಡುಕು, ಗಾಯ, ನೋವು, ದುಃಖ, ಚಿಂತೆ. ಯೇಸು ಹೇಳ್ತಾರೆ, ನಿನ್ನ ಹೃದಯವನ್ನು ನನಗೆ ಕೊಡು, ನಾನು ನಿನ್ನ ಹೃದಯವನ್ನು ಪರಿಶೋಧನೆ ಮಾಡುವವನು, ನಿನ್ನ ಹೃದಯವನ್ನು ಶುದ್ಧೀಕರಿಸುವವನು, ನಿನ್ನ ಹೃದಯವನ್ನು ಹೊಸದಾಗಿ ರೂಪಿಸುವ ದೇವರು ನಾನು ಎಂಬುದಾಗಿ. ಇವತ್ತು ನಿರ್ಮಲ ಹೃದಯಿಗಳು ದೇವರನ್ನೇ ಕಾಣುವರು. ನಮ್ಮ ಬಹಿರಂಗ ನೋಟ, ಬಹಿರಂಗ ಜೀವನ, ಜನರ ಕಣ್ಣಿಗೆ ನಾವು ಒಳ್ಳೆಯವರಾಗಿರಬಹುದು, ಏನು ಪ್ರಯೋಜನ? ದೇವರ ದೃಷ್ಟಿಗೆ ನಾವು ಒಳ್ಳೆಯವರಾಗಿರಬೇಕಲ್ವಾ? ಇಬ್ಬರು ವ್ಯಕ್ತಿಗಳು ಪ್ರಾರ್ಥನೆ ಮಾಡಲು ಬಂದಾಗ ಒಬ್ಬ, ನಾನು ಒಳ್ಳೆಯವನು, ನಾನು ದಾನ ಧರ್ಮ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ನಾನು ನೀತಿಯ ಕಾರ್ಯಗಳನ್ನು ನಡೆಸ್ತೀನಿ, ಹಾಗೆ ಹೀಗೆ, ನಾನು ಅವನಂತಲ್ಲ, ಅವನಾದರೋ ಪಾಪಿ ಎಂದು ಹಿಂದೆ ನಿಂತಿದ್ದ ಸುಂಕ ವಸೂಲಿಗಾರನಿಗೆ ಹೇಳ್ತಾನೆ. ಆದರೆ ಸುಂಕ ವಸೂಲಿಗಾರ ಯಾರನ್ನೂ ನೋಡಲ್ಲ, ನಾನು ಪಾಪಿ, ನಾನು ಪಾಪಿ, ನಾನು ದ್ರೋಹಿ ಎಂದು ಎದೆ ಬಡಿದುಕೊಳ್ಳುತ್ತಾನೆ. ದೇವರು ಅವನ ಅಂತರಂಗವನ್ನು ನೋಡಿದರು. ನಿನ್ನ ಪಾಪಗಳು ಕ್ಷಮಿಸಲಾಗಿದೆ, ಸಮಾಧಾನದಿಂದ ಹೋಗು ಎಂದು ದೇವರ ಕ್ಷಮೆಯನ್ನು ಪಡೆದುಕೊಂಡ. ಇವತ್ತು ನಾವು ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ದೇವರನ್ನು ಮೆಚ್ಚಿಸುವ ಸಲುವಾಗಿ ಒಳ್ಳೆಯ ಜೀವನವನ್ನು ನಡೆಸೋಣ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ಬಹಿರಂಗವಾಗಿ ನಮ್ಮನ್ನು ಸನ್ಮಾನಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಈ ಸೋಪಿನಿಂದ ನೀ ಚಿಮುಕಿಸೆ, ನಾ ಶುದ್ಧನಾಗುವೆ, ನೀ ತೊಳೆದೆಯಾದರೆ ಹಿಮಕ್ಕಿಂತಲೂ ನಾ ಬೆಳ್ಳಗಾಗುವೆ. ಯೆಶಾಯ 1:18 ಬನ್ನಿ ವಾದಿಸೋಣ. ಬನ್ನಿ ಅಂದ್ರೇನು? ಬನ್ನಿ ನನ್ನ ಹತ್ರ ಮಾತನಾಡಿ, ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ. ನಿಮ್ಮ ಪಾಪಗಳು ಎಷ್ಟೇ ಘೋರವಾಗಿದ್ದರೂ, ಕಡುಗೆಂಪಾಗಿದ್ದರೂ ಅದನ್ನು ಹಿಮದಂತೆ ನಾನು ಬಿಳುಪಾಗಿಸುತ್ತೇನೆ. ಯೇಸುವಿನ ರಕ್ತ ನಮ್ಮ ಮೇಲೆ ಸುರಿಸಲ್ಪಟ್ಟಾಗ ನಮ್ಮ ಪಾಪ ದೋಷಗಳು ಕಳಚಿ ಹೋಗುತ್ತದೆ.
ನಾವು ನೀತಿವಂತರು, ಪರಿಶುದ್ಧರು ಎಂದು ಎಣಿಕೆ ಮಾಡಲ್ಪಡುತ್ತೇವೆ. ಹರ್ಷಾನಂದವನ್ನು ಮೊಳಗಿಸೆನ್ನಳು, ಪುಳಕಗೊಳ್ಳು ನೀ ಮುರಿದೆಲುಬುಗಳು, ನನ್ನ ಪಾಪ ದೋಷಕ್ಕೆ ವಿಮುಖನಾಗು, ಸರ್ವ ದ್ರೋಹಗಳನ್ನು ಅಳಿಸಿ ಹಾಕು. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಹರ್ಷಾನಂದವನ್ನು ನನ್ನಲ್ಲಿ ಮೊಳಗಿಸು, ಮುರಿದಿರುವ ನನ್ನ ಎಲುಬುಗಳು ಸಂತೋಷಿಸುವಂತೆ ಮಾಡು ಎಂಬಂತೆ, ಪಾಪವನ್ನು ಬಚ್ಚಿಟ್ಟುಕೊಂಡಾಗ, ಪಾಪ ಅರಿಕೆ ಮಾಡದೆ, ಪಾಪವನ್ನು ಒಪ್ಪಿಕೊಳ್ಳದೆ, ಪಾಪಕ್ಕೆ ಪಶ್ಚಾತ್ತಾಪ ಪಡೆದೇ ಇದ್ದಾಗ ನನ್ನ ಎಲುಬುಗಳೆಲ್ಲ ಸವೆದು ಹೋದವು, ನನ್ನ ಎಲುಬುಗಳು ಒಣಗಿ ಹೋದವು. ನನ್ನ ಎಲುಬುಗಳು ಮತ್ತೆ ಪುನಶ್ಚೇತನಗೊಳ್ಳುವಂತೆ ನಾನು ದೇವರ ಬಳಿ ನನ್ನ ಪಾಪಗಳನ್ನು ಒಪ್ಪಿಕೊಂಡೆ. ಆತ ತನ್ನ ಕರುಣೆಯಿಂದ, ಕೃಪೆಯಿಂದ ನನ್ನ ಪಾಪ ಪರಿಹರಿಸಿದಾಗ ನನ್ನ ಶರೀರದಲ್ಲಿ ಸುಕ್ಷೇಮ ಉಂಟಾಯಿತು. ಮಾರ್ಕ 2:5 ಪಾರ್ಶ್ವವಾಯು ರೋಗಿಯನ್ನು ನೋಡಿದ ಪ್ರಭು ಯೇಸು ನುಡಿದರು, ಅವನ ರೋಗಕ್ಕೆ ಕಾರಣ ಅವನ ಪಾಪಗಳೇ ಆಗಿತ್ತು. ಮಗನೇ, ನಿನ್ನ ಸಕಲ ಪಾಪಗಳು ಕ್ಷಮಿಸಲಾಗಿದೆ, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂದಾಗ ಅವನು ಪೂರ್ಣ ಸೌಖ್ಯವನ್ನು ಪಡೆದುಕೊಂಡನು. ಇಂದು ನಾವು ಹಾಸಿಗೆ ಪೀಡಿತ ರೋಗಿಗಳಾಗಿರಬಹುದು, ನಮ್ಮ ಶರೀರದಲ್ಲಿ ಪರಿಪೂರ್ಣ ಸೌಖ್ಯವಿಲ್ಲದೆ ನರಳಾಡುತ್ತಿರಬಹುದು. ಅನೇಕ ರೋಗಗಳು ನಮ್ಮಲ್ಲಿ ಕಾರ್ಯ ಮಾಡಲು ಕಾರಣ ಕೆಲವೊಂದು ಪಾಪಗಳೇ ಆಗಿದೆ. ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಕರುಣೆ ತುಂಬಿದ ಯೇಸು, ಕೃಪೆ ತುಂಬಿದ ಯೇಸು, ನಮ್ಮ ಸಕಲ ಪಾಪಾಪರಾಧಗಳನ್ನು ಕ್ಷಮಿಸುವ ಯೇಸುವಿನ ಬಳಿ ನಮ್ಮ ಪಾಪಾಪರಾಧಗಳನ್ನು ಒಪ್ಪಿಕೊಳ್ಳೋಣ. ಯೇಸುವೇ, ನಾನು ಪಾಪಿ, ನಾನು ದ್ರೋಹಿ, ನಿಮಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ದುಂದುಗಾರ ಮಗನ ರೀತಿಯಲ್ಲಿ ನಿಮಗೂ ದೇವರಿಗೂ ವಿರುದ್ಧವಾಗಿ ದ್ರೋಹ ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ ಯೇಸುವೆ. ನಿಮ್ಮ ರಕ್ತದಿಂದ ನಮ್ಮ ದೇಹಾತ್ಮ ಮನಸ್ಸನ್ನು ತೊಳೆದು ಶುದ್ಧೀಕರಿಸಿರಿ. ನಮ್ಮನ್ನು ಕಾಡುತ್ತಿರುವ ಎಲ್ಲ ರೋಗ ರುಜಿನದ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಪವಿತ್ರಾತ್ಮರ ಶಕ್ತಿ ನಮ್ಮ ಒಂದೊಂದು ದೇಹಾತ್ಮಗಳಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಈ ಸಮಯದಲ್ಲಿ ಶಾರ್ಲಿನ್ ಎಂಬ ಸಹೋದರಿ ತನ್ನ ಪಾಪದ ಜೀವನದ ಕುರಿತು ಕಣ್ಣೀರಿನಿಂದ ಗೋಳಾಡುತ್ತಿರುವ ಆ ಹೆಣ್ಣು ಮಗಳಿಗೆ ದೇವರ ವಾಕ್ಯ, ಮಗಳೇ, ನಿನ್ನ ಪಾಪಗಳು ಅಪಾರವಾಗಿದ್ದರು, ನೀನು ತೋರಿಸಿದ ಪ್ರೀತಿಯ ನಿಮಿತ್ತ ಅವೆಲ್ಲವನ್ನು ಕ್ಷಮಿಸುತ್ತೇನೆ, ಸಮಾಧಾನದಿಂದ ಹೋಗು ಎಂದು ನುಡಿದ ವಚನ ಆ ಮಗಳ ಜೀವನದಲ್ಲಿ ಆಶೀರ್ವಾದವಾಗಿ, ಆ ಮಗಳ ಜೀವನ ಯೇಸುವಿಗೆ ಸಾಕ್ಷಿಯಾಗಿ ಹೊಸ ಜೀವನ, ಹೊಸ ಅಭಿಷೇಕ, ಹೊಸ ತೈಲ, ನವ ಚೈತನ್ಯದ ತೈಲದಿಂದ ಅಭಿಷೇಕಿಸಲ್ಪಟ್ಟು ಯೇಸುವಿಗೆ ಸಾಕ್ಷಿಯಾಗಿ ಮಾರ್ಪಡಲಿ. ನಮ್ಮ ರಕ್ಷಕನೂ ನಮ್ಮ ಪ್ರಭುವು ನಮ್ಮ ಪಾಪ ವಿಮೋಚಕನೂ ಆದ ಯೇಸು ಕ್ರಿಸ್ತರ ನಾಮದಲ್ಲಿ ನಮ್ಮೆಲ್ಲ ಪಾಪಗಳು ಕ್ಷಮಿಸಲ್ಪಡಲಿ. ದೈವಿಕ ಸ್ವಸ್ಥತೆ, ಸ್ವರ್ಗೀಯ ಆಶೀರ್ವಾದಗಳು ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ನಮ್ಮಲ್ಲಿ ಪಾಪ ಇಲ್ಲ ಎಂದು ಹೇಳಿಕೊಂಡರೆ ನಮಗೆ ನಾವೇ ಮೋಸ ಮಾಡಿದ ಹಾಗೆ. ನೀತಿವಂತನೂ ಸಹ ದಿನಕ್ಕೆ 7 ಬಾರಿ ಬಿದ್ದು ಹೋಗುತ್ತಾನೆ. ಅಂಥವರನ್ನು ದೇವರು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರು. ಇಂದು ನಾವು ಸಹ ನಮ್ಮ ಪಾಪಗಳನ್ನು ಒಪ್ಪಿಕೊಂಡಿರುವ ಕಾರಣ ದೇವರ ಕೃಪೆ, ದೇವರ ಸೌಖ್ಯ, ದೇವರ ಆಶೀರ್ವಾದ ನಮ್ಮ ದೇಹಾತ್ಮ ಕುಟುಂಬಗಳಲ್ಲಿ ಸುರಿಸಲ್ಪಟ್ಟಿದೆ. ಅದಕ್ಕೆ ಸಾಕ್ಷಿಗಳಾಗಿ ನಿಲ್ಲೋಣ. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.